ಬಹುತೇಕರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಡಂಬರದಿಂದ ಆಚರಿಸುವುದನ್ನು ನಾವು ನೋಡಿರುತ್ತೇವೆ. ಕೆಲವರು ಹಣ್ಣು ಹಂಪಲು ವಿತರಣೆ, ಅನ್ನ ಸಂತರ್ಪಣೆ ಹಾಗೂ ವಿವಿಧ ಸಾಮಾಜಿಕ ಸೇವೆಗಳ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿಸಿಕೊಳ್ಳುತ್ತಾರೆ. ಆದರೆ ಗುಡಿಬಂಡೆ ಪಟ್ಟಣದ ಯುವಕನೊಬ್ಬ ತನ್ನ ಹುಟ್ಟುಹಬ್ಬದಂದು ಅನಾಥ ವೃದ್ಧ ದಂಪತಿಯನ್ನು ದತ್ತು ಪಡೆದುಕೊಳ್ಳುವ ಮೂಲಕ ಅಪರೂಪದ ಮಾನವೀಯತೆ ಮೆರೆದಿದ್ದಾನೆ. ಗುಡಿಬಂಡೆ ಪಟ್ಟಣದ ಸಾಮಾನ್ಯ ಕುಟುಂಬದ ಯುವಕ ಪ್ರಕಾಶ್ ಸಣ್ಣ ಫೋಟೋ ಸ್ಟುಡಿಯೋ ನಡೆಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಕೆಲ ವರ್ಷಗಳ ಹಿಂದೆ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ಅವರು ಆ ನೋವನ್ನು ಮನಸ್ಸಿನಲ್ಲಿ ಹೊತ್ತು ಬದುಕುತ್ತಿದ್ದಾರೆ. ಇದೇ ವೇಳೆ ತಾಲೂಕಿನ ಹುಲ್ಲೊಡ್ಡು ಗ್ರಾಮದಲ್ಲಿ ಆಶ್ರಯವಿಲ್ಲದೆ ಬೇರೆಯವರಿಗೆ ಸೇರಿದ ಕಿರಿದಾದ ಕೋಣೆಯಲ್ಲಿ ವಾಸಿಸುತ್ತಿದ್ದ ವೃದ್ಧ ದಂಪತಿಯ ಕುರಿತು ಮಾಹಿತಿ ಪಡೆದ ಪ್ರಕಾಶ್ ಅವರನ್ನು ದತ್ತು ಪಡೆದು ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ವೃದ್ಧ ದಂಪತಿಗೆ ಅಗತ್ಯ ದಿನಸಿ ಹಾಗೂ ನಿತ್ಯೋಪಯೋಗಿ ವಸ್ತುಗಳನ್ನು ಒದಗಿಸಿರುವ ಅವರು ಸಾಧ್ಯವಾದಷ್ಟು ಬೇಗ ಅವರಿಗೆ ವಾಸಿಸಲು ಸೂಕ್ತವಾದ ಮನೆ ವ್ಯವಸ್ಥೆಯನ್ನು ಮಾಡಿಕೊಡುವ ಉದ್ದೇಶ ಹೊಂದಿದ್ದಾರೆ. ಈ ಕುರಿತು ಮಾತನಾಡಿದ ಪ್ರಕಾಶ್, ಕೆಲ ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದೇನೆ. ಆ ನೋವು ಎಂದಿಗೂ ನನ್ನನ್ನು ಕಾಡುತ್ತದೆ. ಈ ವೃದ್ಧ ದಂಪತಿಯಲ್ಲಿ ನಾನು ನನ್ನ ತಂದೆ ತಾಯಿಯನ್ನೇ ಕಾಣುತ್ತಿದ್ದೇನೆ. ಇನ್ನು ಮುಂದೆ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಮಗನಾಗಿ ನಾನು ವಹಿಸಿಕೊಳ್ಳುತ್ತೇನೆ. ಅವರಿಗೆ ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ವೃದ್ಧ ದಂಪತಿ ಮಾತನಾಡಿ, ಸ್ವಂತ ಮನೆಯೂ ಇಲ್ಲದೆ ಯಾರ ಆಸರೆಯೂ ಇಲ್ಲದೆ ಬದುಕುತ್ತಿದ್ದ ನಮಗೆ ಪ್ರಕಾಶ್ ದೇವರಂತೆ ಬಂದಿದ್ದಾನೆ. ಅವನು 100 ವರ್ಷ ಸುಖವಾಗಿ ಬದುಕಲಿ, ಇದೇ ರೀತಿಯಾಗಿ ಇನ್ನೂ ಅನೇಕರಿಗೆ ಸಹಾಯ ಮಾಡುವಂತಾಗಲಿ ಎಂದು ಹಾರೈಸಿದರು. ವರದಿ ಸತೀಶ್ ಬಾಬು, ಎ, ಗುಡಿಬಂಡೆ ತಾಲೂಕು. మా బాబా ప్రకాష్ కొడుకు కట్ల మాకి సాయం చేస్తూ ఉన్నాడు. మాట్లాడమ్మా. కొడుకు మాకు ఏమో మాకు సాయం చేస్తాడు. కొడుకు కట్ల ఉన్నాడు. మాకు ఊరు లేదు, బిడ్డలే బాబాలే అనాథులు. ಇವತ್ತು పుట్టిన దినమో మంచిది కాదు. ఇంకా 100 ఏళ్ళు సాయం చేయలే, జనాలకు బాగా పెట్టుకొని మా ఇట్లా అనాథులు కాపాడినప్పుడు బాగుంది బిడ్డలో బాగుంది.